ಒಂದು ಪ್ರದೇಶದ ಅಭಿವೃದ್ಧಿಗೆ ರಸ್ತೆಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ನಮಗೆಲ್ಲ ಸುಸಜ್ಜಿತ ರಸ್ತೆಯ ಅಗತ್ಯ ಇದೆ. ಆದರೆ ಇತ್ತೀಚೆಗೆ ರಸ್ತೆಯಲ್ಲಿ ಓಡಾಡಿದ್ದಕ್ಕೂ ಟೋಲ್ ಹೆಸರಿನಲ್ಲಿ ಶುಲ್ಕವನ್ನ ವಿಧಿಸಲಾಗ್ತಾ ಇದೆ. ಮಲೆನಾಡಿನಲ್ಲೂ ಟೋಲ್ ಅನ್ನ ವಿಧಿಸಲಾಗ್ತಾ ಇದ್ದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗದಲ್ಲಿ ಈಗ ಸುಸಜ್ಜಿತ ರಸ್ತೆಗಳು ನಿರ್ಮಾಣಗೊಂಡಿವೆ. ಇದರಿಂದ ಜನರು ಸಂತಸಗೊಂಡಿದ್ದಾರೆ. ಆದರೆ ಶಿವಮೊಗ್ಗ ಸವಳಂಗ ಶಿಕಾರಿಪುರ ರಸ್ತೆಯಲ್ಲಿ ಪ್ರಯಾಣಿಕರಿಗೆ ಶಾಕ್ ನೀಡಲು 2 ಟೋಲ್ಗಳು ಆರಂಭವಾಗುತ್ತಿವೆ. ಶಿವಮೊಗ್ಗ ಸವಳಂಗ ನಡುವಿನ ಕಲ್ಲಾಪುರ ಬಳಿ ಹಾಗೂ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ನಡುವಿನ ಕಣಿವೆಮನೆ ಕುಟ್ರಳ್ಳಿ ಬಳಿ 2 ಟೋಲ್ ತಲೆ ಎತ್ತಿವೆ. ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದಿಂದ ನಿರ್ಮಿಸಿರುವ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಇನ್ಮುಂದೆ ಟೋಲ್ ಪಾವತಿಸಬೇಕಿದೆ. ಇದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಿಂದ ಸವಳಂಗ ಮತ್ತು ಶಿಕಾರಿಪುರದವರೆಗೆ ಇವತ್ತು ಈ ಒಂದು ನ್ಯಾಷನಲ್ ಹೈವೇ ಅಲ್ಲ, ಬರೀ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸ್ಟೇಟ್ ಹೈವೇಗೆ ಇವರು ಹಗಲು ದರೋಡೆ ಥರ ಈ ಥರ ಒಂದು ಟೋಲ್ ಹಾಕ್ಕೊಂಡ್ಬಿಟ್ರೆ ಇಲ್ಲಿಯ ರೈತರು ಏನು ಮಾಡಬೇಕು, ಡೈಲಿ ಓಡಾಡೋ ಅಂಥವ್ರು ಏನು ಮಾಡಬೇಕು, ಕೂಲಿ ಕೆಲಸ ಮಾಡೋರು ಏನು ಮಾಡಬೇಕು, ಈ ರೀತಿ ಪರಿಸ್ಥಿತಿಯನ್ನು ಇವತ್ತು ಈ ಸರ್ಕಾರ ತಂದಿಟ್ಟಿದೆ. ಇದಕ್ಕೆಲ್ಲ ಮೂಲ ಕಾರಣ ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಬಿಟ್ಟು ನಾವು 5-6 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ 5-6 ಗ್ಯಾರಂಟಿಗಳಿಗೆ ಅವರ ಖಜಾನೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹಗಲು ದರೋಡೆನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಟೋಲ್ ವಿಧಿಸಲು ಮುಂದಾದ ಸರ್ಕಾರದ ವಿರುದ್ಧ ಸಂಸದ ರಾಘವೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ಟೋಲ್ ಸಂಗ್ರಹದ ಮೂಲಕ ಜನರಿಗೆ ತೆರಿಗೆಯ ಭಾರ ವಿಧಿಸ್ತಾ ಇದೆ. ಇದರ ಬದಲು ಸರ್ಕಾರವೇ ಬೇರೆ ಮೂಲದಿಂದ ಸಾಲ ಮರುಪಾವತಿ ಮಾಡಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಟೋಲ್ ಹಾಕ್ಲಿಕ್ಕೆ ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೋಲ್ ಟೆಂಡರ್ ಮಾಡಿ ಕೊಟ್ಟಿದೆ. ಸಾಲವನ್ನು ಯಾವ ರೀತಿ ಮುಖಾಂತರ ತೀರಿಸ್ಬೋದು, ಈ ಟೋಲ್ ಹಾಕಿ ತೀರಿಸ್ಬೇಕು ಅಂತ ಕಾಂಗ್ರೆಸ್ ಅವರು ತೀರ್ಮಾನ ತಗೊಂಡಿದ್ದಾರೆ. ಟೋಲ್ ಹಾಕ್ತಾ ಇದ್ದಾರೆ. ನಾವು ವಿರೋಧಿಸಿದ್ರಿ. ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಇಲ್ಲಿ 2 ಟೋಲ್ ಹಾಕಿದ್ದಾರೆ. ಒಂದು ಸವಳಂಗ ಹತ್ರ, ಇನ್ನೊಂದು ಅಂಬಾರ್ಗುಪ್ಪ ಅಂತೇಳಿ ಅಲ್ಲಿ ಶಿರಾಳಕೊಪ್ಪ ಮಧ್ಯದಲ್ಲಿ ಅಲ್ಲೊಂದು ಹಾಕಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ರು. ಯಾವುದೇ ಕಂಡೀಷನ್ ಇದ್ರೂ ಕೂಡ ನಮ್ಮ ಸರ್ಕಾರ ಇರುವ ಕೂಡ ನಾವು ಹಾಕ್ಲಿಕ್ಕೆ ಬಿಟ್ಟಿದ್ದಿಲ್ಲ. ಇವತ್ತು ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವ್ರು ಹಾಕಿದ್ದಾರೆ. ನಮ್ಮದು ವಿರೋಧ ಇದೆ. ವಿತೌಟ್ ಟೋಲ್ ಅದು ಅವ್ರು ಕಟ್ಟಬೇಕಾದ್ರೆ ಹೇಗಾರ ಕಟ್ಟಲಿ, ಜನರ ಮೇಲೆ ಹೊರೆ ಹಾಕಬಾರ್ದು ಅಂತ ನಾವು ಈಗೂ ಕೂಡ ವಿನಂತಿಯನ್ನು ಮಾಡ್ಕೊತೀವಿ. ಟೋಲ್ ವಿರುದ್ಧ ಸ್ಥಳೀಯರ ವಿರೋಧಕ್ಕೆ ಸರ್ಕಾರ ಬಗ್ಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.